ಎಲ್ರಿಗೂ ನಮಸ್ಕಾರ. ಇದು ನನ್ನ 74ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ. ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ಮೆಂತೆಕಾಳು ನೀರು, ಕಾಮಕಸ್ತೂರಿ ನೀರು, ಮೆಂತೆಕಾಳು ತಿಂದು ಮತ್ತು ದ್ರಾಕ್ಷಿ ತಿಂದು ಸ್ವಲ್ಪ ಹೊತ್ತು ಬಿಟ್ಟು ಇಡ್ಲಿ, ಸಾಂಬಾರು, ಚಟ್ನಿ. ಅಗೇನ್ ನಂಗೆ ದಿನ ಇಡ್ಲಿ ಕೊಟ್ಟರು ಬೇಜಾರಾಗಲ್ಲ, ಯಾಕಂದರೆ ಈಸಿಯಾಗಿ ಕರಗುತ್ತೆ, ಬೊಜ್ಜು ಬರ್ಸಲ್ಲ. ಸೊ ಹಾಗಾಗಿ ತಿಂದು ಚಹಾ ಕುಡಿದು ನಾನು ಕೆಲಸದ ಮೇಲೆ ಹೊರಗೆ ಹೋದೆ. ಸೊ ಇವತ್ತು ನನ್ನ ಸ್ವಲ್ಪ ಕೆಲಸ ಈ ಕಡೆ ಕೆಂಗೇರಿ ಉಪನಗರ ಬ್ಯಾಂಕ್ಗಳಿಗೆ ಸ್ವಲ್ಪ ಲೋನ್ ಅಪ್ಲಿಕೇಶನ್ ಕೊಟ್ಟಿದ್ದೆ. ನನ್ನ ಪ್ರಾಜೆಕ್ಟ್ಗಳಿಗೆ ಲೋನ್ ಸ್ಯಾಂಕ್ಷನ್ ಆಗಬೇಕಾಗೈತಿ. ಸೊ ಆ ಲೋನ್ ಸ್ಯಾಂಕ್ಷನ್ಗೋಸ್ಕರ ಓಡಾಡ್ತಿದ್ದೆ. ಸೊ ಹಾಗೆ ಈ ಸಾಂಗ್ ಬಂತು, ಕೇಳ್ರಿ. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಮತ್ತೆ KSFC ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ನು ಅಲ್ಲಿ ಇವತ್ತು GM ಜೊತೆ ಮೀಟಿಂಗ್ ಇತ್ತು. ಸೊ ಅಲ್ಲಿಗೆ ಹೋಗಿ ನಮ್ಮ ಕ್ಲೈಂಟ್ಗಳಿಗೆ ಲೋನ್ಗಳದ್ದು ಪೆಂಡಿಂಗ್ ಇದ್ವು, ಅದನ್ನು ಕ್ಲಿಯರ್ ಮಾಡ್ಕೊಂಡು ವಾಪಸ್ ಮನೆಗೆ ಬಂದ್ರೆ ನಮ್ಮ ತಂಗಿ ಇಷ್ಟೆಲ್ಲ ತಂದಿಟ್ಟಿದ್ಲು ತಿನ್ನೋಕೆ. ಸೊ ಇದ್ರೊಳಗೆ ನಾನು ಒಂದು ಸೋನ್ ಪಾಪಡಿ ತಿಂದೆ, ಸಮಾಧಾನ ಆಗಲಿಲ್ಲ. ಇನ್ನು ಭಯಕೋತ್ರ ಮನೆಯೊಳಗೆ ಊಟ ಮಾಡಿಬಿಡು, ಇಲ್ಲಾಂದ್ರೆ ಅವನ್ನೇ ತಿಂತೀನಿ ನೀನು ಅಂತ. ಅದು ನಿಜನ, ಹೊಟ್ಟೆ ಹಸ್ಕೊಂಡು ಬಂದಾಗ ಇವೆಲ್ಲ ಕಂಡು ಅಂತಂದ್ರೆ ಇವನ್ನ ತಿಂದು ಮುಗಿಸ್ತವೆ. ಅಮ್ಮ ಹೇಳಿದ ತಕ್ಷಣವೇ 2 ರೊಟ್ಟಿ ನುಗ್ಗಿಕಾಯಿ ಸಾರು ತಿಂದು, ಅನ್ನ ಸಾಂಬಾರು ತಿಂದು, ನುಗ್ಗಿಕಾಯಿ ಒಳ್ಳೆ ಮಿನರಲ್ಸು, ಹೆಲ್ತಿಗೆ ಒಳ್ಳೆಯದು, ತಿನ್ನಿರಿ, ಗಟ್ಟಿ ಆಗ್ರಿ. ನಾನು ತಿಂದು ಗಟ್ಟಿಯಾಗೇನಿ, ಊಟ ಮುಗಿಸಿದೆ. ಈಗ ಭಗವದ್ಗೀತೆ ನೋಡೋಣ. ನಾವು ಇವತ್ತು 19ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ, ಆದ್ದರಿಂದ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೊಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮ ಪ್ರಭುವನ್ನು ಹೊಂದಬಹುದು ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಇವತ್ತಿಗಿಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.